ಇವತ್ತು ಬಿಹಾರದ ಚುನಾವಣಾ ಫಲಿತಾಂಶ ಬಂದಾಯಿತು. NDA ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಬಿಹಾರದಲ್ಲಿ. ಆದರೆ ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ದಂಥ ಮಹಾಗಠಬಂಧನ್ ನಾಯಕರು ಇವತ್ತು ಅಕ್ಷರಶಃ ಕುಗ್ಗಿ ಹೋಗಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಅವರಂತೂ ಎಲ್ಲಿ ಹೋಗಿದಾರೋ ಏನೋ. ಯಾಕೆಂತ ಹೇಳಿದ್ರೆ ಒಂದಂಕಿ ದಾಟೋದಕ್ಕೂ ಕೂಡ ತಿಣುಕಾಡ್ಬಿಟ್ಟಿದೆ ಇದೇ ಕಾಂಗ್ರೆಸ್. ಆ ನಿಟ್ಟಿನಲ್ಲಿ ಇವತ್ತು ಬಿಹಾರದಲ್ಲಿ ದೊಡ್ಡ ಬೆಳವಣಿಗೆ ಆಯಿತು. ಆ ಬಿಹಾರದ ತೀರ್ಪು ಕರ್ನಾಟಕದ ಮೇಲೆ, ಕರ್ನಾಟಕದ ರಾಜಕಾರಣದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುತ್ತೆ, ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಬಿಹಾರದ ತೀರ್ಪು ಕರ್ನಾಟಕ ಕ್ರಾಂತಿನ. ನಾನು ರಾಮ್ ಬಡ್ಗೇರ್. ಬಿಹಾರದಲ್ಲಿ ಮತ್ತೆ ಮೋದಿ ನಿತೀಶ್ ಕುಮಾರ್ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿದ್ದಾರೆ ಅಕ್ಷರಶಃ. ಬಿಹಾರ ಇತಿಹಾಸದಲ್ಲೇ NDAಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಮಹಾಗಠಬಂಧನ್ಗೆ ಮಣ್ಣು ಮುಕ್ಕಿಸಿದ್ದಾರೆ ನಿತೀಶ್ ಕುಮಾರ್. ಬರೋಬ್ಬರಿ 204 ಕ್ಷೇತ್ರಗಳಲ್ಲಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ NDA. ಎಂಬತ್ತೊಂದು ಕ್ಷೇತ್ರಗಳಲ್ಲಿ JDU ಮುನ್ನಡೆಯಲ್ಲಿದೆ. ಕೇವಲ 31 ಕ್ಷೇತ್ರಗಳಲ್ಲಷ್ಟೇ ಮುನ್ನಡೆಯನ್ನ ಸಾಧಿಸಿರೋದು ಮಹಾಗಠಬಂಧನ್. 2010ರ ಬಳಿಕ ಅತ್ಯಂತ ಕಳಪೆ ಪ್ರದರ್ಶನವನ್ನ ತೋರಿದೆ ಕಾಂಗ್ರೆಸ್. ಸ್ಪರ್ಧಿಸಿದ್ದ 61 ಕ್ಷೇತ್ರಗಳಲ್ಲಿ ಕೇವಲ 5 ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಅತ್ಯಂತ ಹೀನಾಯ ಸೋಲಿನತ್ತ ಕಾಂಗ್ರೆಸ್ ಸಾಗ್ತಾ ಇದೆ. ಹೀನಾಯ ಸೋಲು. ಬಿಹಾರದಲ್ಲಿ ಮತ್ತೆ ಮೋದಿ ನಿತೀಶ್ ಕುಮಾರ್ ಬಿರುಗಾಳಿ. ಬಿಹಾರ ಇತಿಹಾಸದಲ್ಲೇ NDAಗೆ ಐತಿಹಾಸಿಕ ಗೆಲುವು ಅಂತ ಹೇಳ್ತಾ ಇದ್ದಾರೆ. ಇತಿಹಾಸದಲ್ಲೇ ಮಹಾಗಠಬಂಧನ್ಗೆ ನಿತೀಶ್ ಕುಮಾರ್ ಅವರು ಮಣ್ಣು ಮುಕ್ಕಿಸಿ ಬಿಟ್ಟಿದ್ದಾರೆ. ಬರೋಬ್ಬರಿ 204 ಕ್ಷೇತ್ರಗಳಲ್ಲಿ ಭಾರಿ ಮುನ್ನಡೆಯನ್ನ NDA ಸಾಧಿಸಿರೋದು. ಒಟ್ಟು 95 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸುವತ್ತ BJP ಇದೆ. 81 ಕ್ಷೇತ್ರಗಳಲ್ಲಿ ಭಾರಿ ಮುನ್ನಡೆಯಲ್ಲಿದೆ JDU. ಅತಿ ದೊಡ್ಡ ಪಕ್ಷವಾಗಿ BJP ಹೊರಹೊಮ್ಮಿರುವುದು. ಇನ್ನು ಕೇವಲ 31 ಕ್ಷೇತ್ರಗಳನ್ನಷ್ಟೇ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಮಹಾಗಠಬಂಧನ್. ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ. ಒಂದು ಕಡೆ ಈಗ BJP ಅತಿ ದೊಡ್ಡ ಪಕ್ಷವಾಗಿ ಅಲ್ಲಿ ಹೊರಹೊಮ್ಮಿರೋದು. ಎರಡನೇ ಅತಿ ದೊಡ್ಡ ಪಕ್ಷವಾಗಿ ನಿತೀಶ್ ಕುಮಾರ್ ಅವರ ಪಕ್ಷ JDU. ಸೊ ಇವೆರಡು ಓಕೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷ ನೋಡಿ, ಕಾಂಗ್ರೆಸ್ ಬಹಳ ಆತ್ಮವಿಶ್ವಾಸದಿಂದ ಇತ್ತು. ಈ ಬಾರಿ ನಾವು 61 ಸೀಟ್ ಅಂದರೆ ಕ್ಷೇತ್ರಗಳನ್ನು ತೆಗೆದುಕೊಂಡಿದ್ದೀವಿ, ಅದರಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಅನ್ನೋ ನಿಟ್ಟಿನಲ್ಲಿ ಆತ್ಮವಿಶ್ವಾಸದಿಂದ ಇದ್ರು. ಅದು ಸಾಧ್ಯ ಆಗಿಲ್ಲ. ಸೊ ಇದೆಲ್ಲದರ ನಡುವೆ ಈಗ ಒಂದು ಪ್ರಶ್ನೆ ಕಾಡ್ತಾ ಇರೋದು, ಅಂದರೆ ಬಿಹಾರದ ತೀರ್ಪು ಎಫೆಕ್ಟ್ ಕರ್ನಾಟಕದ ಮೇಲೆ ಆಗುತ್ತಾ ಅಂತ ಹೇಳಿ. ಈಗ ಬಿಹಾರದ ತೀರ್ಪು ಕರ್ನಾಟಕದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ಅದು ಹೇಗೆ ಸಾಧ್ಯ? ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಕರ್ನಾಟಕದ ರಾಜಕಾರಣದ ಮೇಲೆ? ಇದು ಈಗಿರುವಂಥ ಪ್ರಶ್ನೆ.
ಬಿಜೆಪಿಯ ಭರ್ಜರಿ ಗೆಲುವು ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ತರುತ್ತಾ? ಹಾಗಾದ್ರೆ ಜೆಡಿಯು ಜೊತೆಗಿನ ಮೈತ್ರಿ, ಇಲ್ಲಿ ಜೆಡಿಎಸ್ ಮೈತ್ರಿ ಮೇಲೆ ಎಫೆಕ್ಟ್? ಮೋದಿ ನಿತೀಶ್ ಜೋಡೆತ್ತಿನ ರೀತಿ ಇಲ್ಲೂ ವಿಜಯೇಂದ್ರ HDK ಜೋಡೆತ್ತ? ಹಾಗಾದ್ರೆ ಅಸಲಿಗೆ ಬಿಹಾರ ಎಫೆಕ್ಟ್ ಏನಾಗುತ್ತೆ ಗೊತ್ತಾ? ಯಾವ ರೀತಿಯಾಗುತ್ತೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಹಾರ ಎಫೆಕ್ಟ್ ನ ಕಂಪ್ಲೀಟ್ ಮಾಹಿತಿ. ಬಿಹಾರ ತೀರ್ಪು ಇವತ್ತು ಬಂತು. ಕರ್ನಾಟಕದಲ್ಲಿ ಕ್ರಾಂತಿ ಆಗಬಿಡುತ್ತಾ? ಕರ್ನಾಟಕದ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನ ಬೀರುತ್ತೆ? ಬಿಹಾರ ತೀರ್ಪು ಎಫೆಕ್ಟ್ ಕರ್ನಾಟಕದ ಮೇಲೆ ಆಗುತ್ತಾ? ಕಾಂಗ್ರೆಸ್ನ ಹೀನಾಯ ಸೋಲು ರಾಜ್ಯದಲ್ಲೂ ಪರಿಣಾಮ ಬೀರುತ್ತಾ? ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ? ಕಾಂಗ್ರೆಸ್ ಸೋತು ಸುಣ್ಣ ಆಗಿ ಹೋಗ್ಬಿಟ್ಟಿದೆ ಬಿಹಾರದಲ್ಲಿ. ಕೇವಲ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ 4ರಿಂದ 5 ಕ್ಷೇತ್ರಗಳನ್ನ ಮಾತ್ರ ಗೆದ್ದಿರೋದು ಕಾಂಗ್ರೆಸ್. ಒಂದಂಕಿಯನ್ನು ಕೂಡ ದಾಟಿಲ್ಲ ಕಾಂಗ್ರೆಸ್. ಸೊ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಯಾವ ಮಟ್ಟಿಗೆ ಅಥವಾ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಕುತೂಹಲ.